ವೆಲ್ಕಮ್ ಬ್ಯಾಕ್. ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಯೋಗಾಸನಗಳ ಸೊಬಗು. ನಗರದ ಬಂಜಾರ ಭವನದಲ್ಲಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಯೋಗಾಸನಗಳನ್ನ ಆಡಲಾಯಿತು. ಕಲಬುರಗಿಯಲ್ಲೂ ಕೂಡ ಯೋಗಾಸನಗಳ ಸೊಬಗು. ನಗರದ ಬಂಜಾರ ಭವನದಲ್ಲಿ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. 150ರಿಂದ 200 ಜನ ಯೋಗದಲ್ಲಿ ಭಾಗಿಯಾಗಿದ್ದರು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ, ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಪತಂಜಲಿ ಯೋಗ ಪೀಠದಿಂದ ಯೋಗ ದಿನ ಹಮ್ಮಿಕೊಳ್ಳಲಾಗಿದೆ. ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಯೋಗ ಒಂದು ಭಾಗ ಆಗಬೇಕು. ಯೋಗ ಇದ್ದರೆ ಆರೋಗ್ಯ ಸದೃಢವಾಗಿ ಇರುತ್ತೆ. ಸೊ ಹಾಗಾಗಿ ಯೋಗವು ನಮ್ಮ ಜೀವನದ ಒಂದು ಭಾಗ ಆಗಿರಬೇಕು ಅಂತ ಹೇಳಿ ಒಂದು ಭೂಮಿ 150ರಿಂದ 200 ಜನ ಯೋಗದಲ್ಲಿ ಭಾಗಿಯಾಗಿತ್ತು. ಕಲಬುರಗಿಯಲ್ಲಿ ನಡೆದಂತಹ ಯೋಗಾಸನ ಬಂಜಾರ ಭವನದಲ್ಲಿ. ಅದರಲ್ಲಿ ಸಾಕಷ್ಟು ಯೋಗ ಎಕ್ಸ್ಪರ್ಟ್ಗಳು ಕೂಡ ಬಂದಿದ್ದರು. 150ರಿಂದ 200 ಜನ ನಾಗರಿಕರು ಕೂಡ ಯೋಗ ದಿವಸವನ್ನು ಅನುಭವಿಸಿದರು. ಪ್ರಾಣಾಯಾಮ, 2 ಕೈಗಳು 10 ಬೆರಳುಗಳನ್ನು. ಎಲ್ಲರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಇಂದು ನಮ್ಮ ಕಲಬುರಗಿಯ ಬಂಜಾರ ಭವನದಲ್ಲಿ ನಮ್ಮ ಪತಂಜಲಿ ಯೋಗ ಸಮಿತಿ ಮತ್ತು ಬಂಜಾರ ಸರ್ಕಾರಿ ನೌಕರರ ಸಂಘ ಮತ್ತು ವಿದ್ಯಾವರ್ಧಕ ಸಂಘ, ಬಂಜಾರ ವಿದ್ಯಾವರ್ಧಕ ಸಂಘ ಮತ್ತು ಪ್ರದೇಶ ಬಂಜಾರ ಸೇವಾ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮ ನಾವು ಇಲ್ಲಿ ಬಂಜಾರ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಯೋಗ ಒಂದು ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಪತಂಜಲಿಯ ನಮ್ಮ ಸುಭಾಸರಾಗಿರ್ಬೋದು, ಶಿವಾನಂದ್ ಸಾಲಿಮಠ್ ಸರ್ ಆಗಿರ್ಬೋದು, ನಮ್ಮ ಎಲ್ಲ ಜನರಿಗೆ ಒಳ್ಳೆಯ ರೀತಿಯಿಂದ ಯೋಗವನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ಯೋಗದ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಈ ಒಂದು ಒತ್ತಡದ ಯುಗದಲ್ಲಿ ನಾವು ನಿರೋಗಿ ಆಗಿರಬೇಕು, ಆರೋಗ್ಯವಂತ ಆಗಿರ್ಬೇಕಂದ್ರೆ ನಾವು ಯೋಗ ಮಾಡಬೇಕು. ಆ ಒಂದು ಸಂದೇಶವನ್ನ ಇವತ್ತು ಪತಂಜಲಿ ಯೋಗ ಸಮಿತಿಯವರು ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇಂದು ಇಲ್ಲಿ ಬಂಜಾರ ಭವನ ನಡೆಯಿತು. ನಾವು ಪತಂಜಲಿ ಯೋಗ ಸಮಿತಿಯವರಿಗೆ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ. ನನ್ನ ಹೆಸರು ಸುನೀಲ್ ಕುಮಾರ್ ಚೌಹಾಣ್, ಅಧ್ಯಕ್ಷರು ಭಾರತೀಯ ಬಂಜಾರ ಸರ್ಕಾರಿ ನೌಕರರ ಸಂಘ ಕಲಬುರಗಿ. ಇವತ್ತು ನಮ್ಮ ಈ ಬಂಜಾರ ಭವನದಲ್ಲಿ ಎಲ್ಲ ನಮ್ಮ ಪತಂಜಲಿ ಯೋಗ ಸಮಿತಿಯವರೆಲ್ಲ ಬಂದು ನಮ್ಮೆಲ್ಲರಿಗೆ, ಅಂದರೆ ನಮ್ಮ ಯುವಕರಿಗೆ ಮತ್ತು ಈ ವಯಸ್ಸಾದವರಿಗೆ ಎಲ್ಲರಿಗೂ ಒಂದು ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಇದು ಇವತ್ತಿನ ದಿವಸ ಎಲ್ಲರಿಗೂ ನಾನು ಶುಭವನ್ನು ಕೋರಿ, ಎಲ್ಲರೂ ಪ್ರತಿ ದಿವಸ ಮಾಡಿದರೆ ಅವ್ರು ಹೇಳಿದಾಗೆ ನಿರೋಗಿ ಇರ್ತೀವಿ ಅಂತ ಹೇಳಿ ಎಲ್ಲರೂ ಪ್ರತಿದಿನ ಯೋಗ ಮಾಡಬೇಕಂತ ಹೇಳಿ ನಾನು ಜೈ ಹಿಂದ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಂಜಾರ ಭವನದಲ್ಲಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಸಾಧಕರು, ಆಮೇಲೆ ನಮ್ಮ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ, ಲಂಬಾಣಿ ವಸತಿ ನಿಲಯದ ಎಲ್ಲರ ಸಹಯೋಗದಿಂದ ಭಾಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಆಯಿತು. ಅದಕ್ಕೆ ನಮ್ಮ ಪತಂಜಲಿ ಯೋಗ ಅಧ್ಯಕ್ಷರಾದಂಥ ಶಿವಾನಂದ್ ಸಾಲಿಮಠ್ ಸರ್ ಆಗಿರ್ಬೋದು, ಸುಭಾಷ್ ಸರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ಸುನೀಲ್ ಸರ್, ರಾಮಚಂದ್ರ ಜಾಧವ್, ಆಮೇಲೆ ಸುರೇಶ್ ಜಾಧವ್, ಪ್ರೇಮ್ ಸಿಂಗ್ ಮಾಸ್ತರ್, ಇವರೆಲ್ಲ ಭಾಳ ಪ್ರೇಮ್ ಸಿಂಗ್ ಎಲ್ಲರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಇವತ್ತು ನಾವು ಕಲಬುರಗಿಯಲ್ಲಿ ಬಂಜಾರ ಭವನದಲ್ಲಿ ಐವಾನ್ಸಿ ರಸ್ತೆಯಲ್ಲಿರ್ತಕ್ಕಂಥ ಬಂಜಾರ ಭವನದಲ್ಲಿ ನಾವು ಯೋಗ ದಿನಾಚರಣೆ ಆಚರಿಸಿದ್ವಿ. ಆದ್ದರಿಂದ ಇಲ್ಲಿ ಬಂದಂಥ ಎಲ್ಲ ಯೋಗ ಸಾಧಕರಿಗೆ ನಮ್ಮ ಒಂದು ವಿನಂತಿ ಏನಂದರೆ, ಇವತ್ತೊಂದು ದಿವಸ ಆಚರಣೆ ಮಾಡೋದು ಇದು ಅಲ್ಲ, ಪ್ರತಿನಿತ್ಯ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯೋಗ ಮಾಡಿದಾದರೆ ನಿರೋಗಿಯಾಗಿ ನಾವು ಇರ್ತೀವಿ, 100 ಕಾಲ ಆರೋಗ್ಯವಾಗಿ ಬಾಳ್ತೀವಿ ಅಂತಕ್ಕಂಥ ಒಂದು ಸಂದೇಶ ನಾನು ಬಾಬುರಾವ್ ಜಾಧವ್ ವಕೀಲರು ನಾನು ಈ ಮೂಲಕ ಹೇಳ್ತೀನಿ. ಧನ್ಯವಾದ ಸರ್. ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಳ ಸಂಕ್ಷಿಪ್ತ ಮಾಡಿ ಎಲ್ಲ ವಯಸ್ಸಿನವರು ಅಬಾಲವೃದ್ಧರಾದಿಯಾಗಿ ಹಿರಿಯರು ಕೂಡ ಮಾಡುವಂಥ ಒಂದು ಪ್ರೋಟೋಕಾಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.